ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಂಡೇ ವಿಡಿಯೋ ಆಗಿರುತ್ತೆ. ಸೊ ನಾವು ಬೆಳಗ್ಗೆನೇ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲನೂ ಮುಗಿಸ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ನಾವೀಗ ಹೋಗ್ತಾ ಇರುವಂಥದ್ದು ಹೊನ್ನಾವ ಮಂತ್ರಾಲಯ ಅಂತೇಳಿ. ಸೊ ಬನ್ನಿ, ಆ ಪ್ಲೇಸ್ ಹೇಗಿದೆ ಏನು ಅಂತೀನಿ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಹೊನ್ನಾವ ಮಂತ್ರಾಲಯ ಇರೋ ಅಂಥದ್ದು ಮಾಗಡಿ ಮೇನ್ ರೋಡ್, ತಾವರೆಕೆರೆ, ಹೊನ್ನಗನಹಟ್ಟಿ ಅನ್ನೋ ಜಾಗದಲ್ಲಿ. ಸೊ ನಮಗೂ ತುಂಬ ದಿನದಿಂದ ಈ ಜಾಗಕ್ಕೆ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ಆ್ಯಕ್ಚುಲಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದ್ರೂ ನಾವೆಷ್ಟೇ ಪ್ರಯತ್ನ ಪಟ್ಟರೂ ಆಗೋದಿಲ್ಲ. ದೇವರೇ ನಮ್ಮನ್ನು ಕರೆಸ್ಕೋಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೂ ಏನೋ ಎಷ್ಟು ದಿನ ನಾವೆಷ್ಟು ಟ್ರೈ ಮಾಡಿದ್ರೂ ಹೋಗೋಕ್ಕೆ ಆಗಲಿಲ್ಲ. ಬಟ್ ಈ ಸಂಡೇ ನಮಗೆ ಹೋಗೋಣ ಅಂತ ಅನಿಸಿ ಬೆಳಗ್ಗೆನೇ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡ್ವಿ, ಈಗ ಹೊರಟಿದ್ದೀವಿ. ನೀವು ಬಸ್ಸಲ್ಲಿ ಏನಾದರೂ ಈ ಜಾಗಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಸ್ಟಾಪ್ ಕೊಡ್ತಾರೆ. ಅಲ್ಲೊಬ್ಬರು ಬೈಕಲ್ಲಿದ್ದಾರೆ ನೋಡಿ, ಆ ಜಾಗದಲ್ಲಿ ಸ್ಟಾಪ್ ಕೊಡ್ತಾರೆ. ಸೊ ಅಲ್ಲಿಂದ ನೀವು ಈ ರೀತಿಯಾಗಿ ಸ್ಟ್ರೈಟಾಗಿ ಹೋಗಬೇಕಾಗುತ್ತೆ. ಸೊ ಇಲ್ಲಿಂದ ನಿಮಗೆ ಬಸ್ ಬರೋದಿಲ್ಲ, ಬಟ್ ಆಟೋ ಹಾಗೆ ಕಾರ್ ಫೆಸಿಲಿಟಿ ಕೂಡ ಇರುತ್ತೆ ಇಲ್ಲಿ ನಿಮಗೆ ರೆಂಟಿಗೆ. ಹೇಗೆ ಅಂದರೆ ಇಷ್ಟು ಚಾರ್ಜಸ್ ಅಂತ ಮಾಡ್ತಾರೆ ಪರ್ ಪರ್ಸನ್ನು. ನೀವು ಅಲ್ಲಿ ಜನ ಜಾಸ್ತಿ ಆದಂಗೆ ಅಂದರೆ 5-10 ಜನ ಎಲ್ಲ ಆದಾಗ ಅವರು ನಿಮ್ಮನ್ನ ಪಿಕ್ ಮಾಡಿ ಅಲ್ಲಿ ಡ್ರಾಪ್ ಮಾಡ್ತಾರೆ. ವಾಪಸ್ಸು ಅಷ್ಟೇ ಅಲ್ಲಿ ಜನ ಆದಾಗ ಅದೇ ರೀತಿ ಇಂಡಿವಿಜುವಲ್ ಚಾರ್ಜಸ್ನ ಪೇ ಮಾಡಿ ನೀವು ವಾಪಸ್ ಬರಬೇಕಾಗತ್ತೆ. ಸೊ ನಾವು ಫಸ್ಟ್ ಟೈಮ್ ಈ ಜಾಗಕ್ಕೆ ಬರ್ತಿರೋ ಅಂಥದ್ದು. ತುಂಬಾ ಪ್ರಸಿದ್ಧ ದೇವಸ್ಥಾನ ಅಂತಲೇ ಅನ್ಬೋದು. ನೀವೇ ನೋಡಿರ್ಬೋದು, ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬಾ ಜನ ಪೋಸ್ಟ್ ಮಾಡಿದ್ದಾರೆ. ಸೀರಿಯಲ್ ಆ್ಯಕ್ಟರ್ಸ್ ಆಗಲಿ, ಫಿಲ್ಮ್ ಆ್ಯಕ್ಟರ್ಸ್ ಆಗಲಿ ತುಂಬಾ ಜನ ಈ ಜಾಗಕ್ಕೆ ವಿಸಿಟ್ ಕೂಡ ಮಾಡಿದ್ದಾರೆ. ತುಂಬಾ ಶಕ್ತಿ ಇದೆ ಅಂತ ಕೂಡ ಅಂತಾರೆ ಜನ. ನಾವೇನೇ ಅಂದ್ಕೊಂಡು ಕೂಡ ಇಲ್ಲಿ ಬೇಡ್ಕೊಂಡ್ರೆ ಅದಾಗುತ್ತೆ ಅನ್ನೋ ನಂಬಿಕೆ ಜನರಿಗೆಲ್ಲ. ಸೊ ನಾವು ಈಗ ದೇವಸ್ಥಾನದ ಹತ್ರ ಬಂದ್ವಿ. ಸೊ ಭಾನುವಾರ ಆಗಿರೋದ್ರಿಂದನೂ ಏನೋ ಸ್ವಲ್ಪ ಜಾಸ್ತಿನೇ ಜನ ಇದ್ದರು. ಸೊ ನಾವು ಯಾವುದೇ ಪ್ಲೇಸ್ಗಾದರೂ ಅಷ್ಟೇ ಈ ವೀಕೆಂಡ್ಸ್ ಹೋದರೆ ಹೀಗೆ ಅಲ್ವಾ, ಎಲ್ಲ ಜಾಗದಲ್ಲೂ ಸ್ವಲ್ಪ ಜನನೇ ಇರ್ತಾರೆ. ಸೊ ಇದು ಮುಂಚೆ ಚಿಕ್ಕದಾಗಿತ್ತಂತೆ, ಈಗ ಇದನ್ನು ಇನ್ನು ದೊಡ್ಡದಾಗಿ ಕಟ್ತಾ ಇದ್ದಾರೆ. ಹಾಗೆ ಈ ದೇವಸ್ಥಾನದಲ್ಲಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇರಲಿಲ್ಲ. ಫೋಟೋ ತೆಗಿಬಾರ್ದು ಅಂತ ಆಗಲಿ, ವಿಡಿಯೋ ಮಾಡಬಾರ್ದು ಅಂತ ಆಗಲಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇರಲಿಲ್ಲ. ಸೊ ಹಾಗಾಗಿ ನಾನು ಇಲ್ಲೇ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ಯಾರಾದರೂ ಬರ್ತೀರಾ ಅಂತ ಹೇಳಿದ್ರೆ ಉಪಯೋಗ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ತುಂಬಾ ನೆಮ್ಮದಿ ಆಯಿತು ಅಂತ ಹೇಳ್ಬೋದು. ತುಂಬಾ ನೋಕಾಟ ಏನೂ ಇಲ್ಲ, ಆರಾಮಾಗಿ ನಾವು ದೇವ್ರನ್ನ ದರ್ಶನ ಮಾಡ್ಬೋದಿತ್ತು ಇಲ್ಲಿ. ಸೊ ಎಷ್ಟೊತ್ತು ಬೇಕಾದರೂ ಅಷ್ಟೊತ್ತು ನಾವು ದೇವ್ರ ಮುಂದೆ ನಿಂತ್ಕೊಂಡು ರಾಯರನ್ನ ದರ್ಶನ ಮಾಡಿಕೊಂಡು ಬಂದ್ವಿ. ಸೊ ಹಾಗೆ ಇಲ್ಲಿ ತುಂಬಾ ನಂಬಿಕೆ. ಅಂದರೆ ಇಲ್ಲಿ ನಾವು ಕಾಯಿ ಕಟ್ಟಿ ಏನಾದರೂ ಬೇಡ್ಕೊಂಡ್ರೆ ಅದಾಗುತ್ತೆ ಅಂತೇಳಿ ತುಂಬಾ ನಂಬ್ತಾರೆ. ಸೊ ಹಾಗಾಗಿ ಎಲ್ಲೇ ನೋಡಿದ್ರು ಅಲ್ಲಿ ಕಾಯಿ ಕಟ್ಟಿದ್ರು, ಹಾಗೆ ಕಾಯಿನ ಇಟ್ಕೊಂಡು ಪ್ರದಕ್ಷಿಣೆ ಕೂಡ ಬರ್ತಾಯಿದ್ರು. ಹಾಗೆ ಅಲ್ಲಿ ಕಡಲೆಕಾಳನ್ನು ಇಟ್ಟಿರ್ತಾರೆ. ಅಂದರೆ ನಾವು ಇಷ್ಟು ರೌಂಡ್ಸ್ ಬರಬೇಕು ಅಂತ ಇರುತ್ತಲ್ವ, ಅಷ್ಟು ಕಡಲೆಕಾಳನ್ನ ತೊಗೊಂಡು ಒಂದೊಂದು ರೌಂಡ್ ಬಂದಾಗೆ ಅಲ್ಲೊಂದು ಬೌಲ್ ಇರುತ್ತೆ, ಅದರೊಳಗೆ ಕಡಲೆಕಾಳನ್ನ ಹಾಕುವಂಥದ್ದು. ಅಂದರೆ ನಮಗೆ ರೌಂಡ್ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಅಂದರೆ ಆ ರೀತಿಯಾಗಿ ಮಾಡಬಹುದು ಅಲ್ಲಿ. ಹಾಗೆ ಅಲ್ಲಿ ಈ ರೀತಿಯಾಗಿ ದೀಪದ ಆರತಿಗಳನ್ನು ಕೂಡ ಮಾಡ್ತಾಯಿದ್ರು. ಸೊ ನೀವು ಇದನ್ನೆಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಬರ್ಬೇಕು ದೀಪ ಅಂತೆಲ್ಲ ಏನೂ ಇಲ್ಲ. ಅಲ್ಲೇ ಹೊರಗಡೆ ಎಲ್ಲ ಶಾಪ್ಸ್ ಇದೆ ಅಲ್ವಾ, ಅಲ್ಲಿ ಕೂಡ ಎಲ್ಲನೂ ಸೇಲ್ ಮಾಡ್ತಾರೆ. ಪೂಜೆ ಸಾಮಾನಾಗಲಿ, ಈ ರೀತಿ ದೀಪಗಳೆಲ್ಲ ಆಗಲಿ ನಾವು ಅಲ್ಲೇ ತೊಗೊಂಡು ಪೂಜೆ ಮಾಡ್ಬೋದು. ಸೊ ದೀಪಗಳೆಲ್ಲ ದೇವಸ್ಥಾನದ ಒಳಗಡೆನೇ ಇರುತ್ತೆ, ದುಡ್ಡು ಕೊಟ್ಟು ತೊಗೊಂಡು ನಾವು ಪೂಜೆ ಮಾಡೋ ಅಂಥದ್ದು. ಹೀಗೆ ದೇವಸ್ಥಾನ ಒಂದು ರೌಂಡ್ ಪ್ರದಕ್ಷಿಣೆ ಬಂದರೆ ನೋಡ್ಬೋದು ನೀವಿಲ್ಲಿ ಸುತ್ತ ತೆಂಗಿನಕಾಯಿನ ಕಟ್ಟಿದ್ದಾರೆ. ಇದು ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ ಎಷ್ಟು ನಂಬಿಕೆ ರಾಯರ ಮೇಲೆ ಅಂತೇಳಿ.
ಸೊ ನಾವು ಬರೀ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ಅಷ್ಟೇ. ಇದೇ ಫಸ್ಟ್ ಟೈಮ್ ಬಂದಿದ್ದು. ತುಂಬಾ ಖುಷಿ ಆಯಿತು, ಹಾಗೆ ತುಂಬಾ ಮನಸ್ಸಿಗೆ ಸಮಾಧಾನ ಆಯಿತು. ಸೊ ಇಲ್ಲಿ ಟೈಮಿಂಗ್ಸ್ ನೋಡ್ಬೋದು ನೀವು. ಸೋಮವಾರದಿಂದ ಶುಕ್ರವಾರ ಬೇರೆ ಟೈಮಿಂಗ್ಸ್ ಇದೆ. ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ ಹಾಗೆ ಶುಕ್ರವಾರ, ಗುರುವಾರನೇ ಬೇರೆ ಟೈಮಿಂಗ್ಸು, ಹಾಗೆ ಶನಿವಾರ ಹಾಗೆ ಭಾನುವಾರ ಬೇರೆ ಟೈಮಿಂಗ್ಸ್ ಇರುತ್ತೆ. ಸೊ ನೀವೇನಾದರೂ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಇದ್ದರೆ ಟೈಮಿಂಗ್ಸ್ನ ನೋಡಿಕೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬಂದರೆ ಒಳ್ಳೆಯದು. ಇಲ್ಲ ಅಂತೇಳಿದ್ರೆ ಟೆಂಪಲ್ ಕ್ಲೋಸ್ ಆದರೆ ಸುಮ್ಮನೆ ವೇಸ್ಟ್ ಅಲ್ವಾ, ದೂರದಿಂದ ಏನಾದರೂ ಬಂದರೆ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ ಟೈಮಿಂಗ್ಸ್ನ. ಸೊ ಹಾಗೆ ನಾವು ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಫ್ಲೋರ್ಗೆ ಬಂದ್ವಿ. ಅಂದರೆ ನೆಕ್ಸ್ಟ್ ಫ್ಲೋರಲ್ಲಿ ಶ್ರೀನಿವಾಸ ದೇವರಿದೆ ಅಂತೇಳಿ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ರು. ಸೊ ಹಾಗಾಗಿ ನಾವು ಮೇಲ್ಗಡೆ ಬಂದ್ವಿ ದರ್ಶನ ಮಾಡೋಣ ಅಂಥೇಳಿ. ಹಾಗೆ ಒಂದು ಸೈಡ್ ಪೂರ್ತಿಯಲ್ಲಿ ತೆಂಗಿನಕಾಯಿನ ಕಟ್ಟಿದ್ದಾರೆ. ಸೊ ನಾವಿಲ್ಲೂ ಕೂಡ ದರ್ಶನ ಮಾಡ್ಕೊಂಡ್ವಿ. ಆಮೇಲೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ಊಟದ ವ್ಯವಸ್ಥೆ ಕೂಡ ಇತ್ತು. ನೀವು ಬೇಕಿದ್ರೆ ಕೂಡ ಅಲ್ಲಿ ಪ್ರಸಾದ ಕೂಡ ತೊಗೋಬೋದು. ಸೊ ಹಾಗೆ ಅಲ್ಲಿ ರಾಯರ 355ನೇ ಆರಾಧನಾ ಮಹೋತ್ಸವದ ಇನ್ವಿಟೇಷನ್ ಕೂಡ ಇತ್ತು. ಸೊ ಹಾಗೆ ನಾನು ಅಲ್ಲಿ ವಿಡಿಯೋ ಮಾಡಿಕೊಂಡೆ, ಯಾರಾದರೂ ಬರೋರಿದ್ದರೆ ಅವರಿಗೆ ಅನುಕೂಲ ಆಗ್ಬೋದು ಅಂತೇಳಿ. ಸೊ ಅದನ್ನ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಹೋಗುವಾಗ ದಾರಿಲಿ ಅಲ್ಲಿ ಟಾಯ್ಸ್ ಎಲ್ಲ ಇತ್ತು. ನನ್ನ ಮಕ್ಕಳು ಜೊತೆಲಿದ್ರೆ ಗೊತ್ತಲ್ವಾ, ಏನಾದರೂ ಒಂದು ತೊಗೊಳ್ಲೇಬೇಕು. ಸೊ ಹೊಸದಾಗಿ ಇತ್ತು ಒಂದೆರಡು ಆಟ ಸಾಮಾನು, ಹಾಗಾಗಿ ತಗೊಂಡ. ಹಾಗೆ ಈ ರೀತಿ ಅಕ್ಕಪಕ್ಕ ಸುಮಾರು ಸ್ಟಾಲ್ಸ್ಗಳು ಕೂಡ ಇದೆ. ಸೊ ನನಗೆ ಇದು ಡಾಲ್ ತುಂಬಾ ಇಷ್ಟ ಆಗಿ ತೊಗೊಂಡೆ. ಸೊ ಹಾಗೆ ಒಂದು ಮನಿ ಪ್ಲ್ಯಾಂಟ್ ಬೇಕಿತ್ತು, ಅಂದರೆ ಮನೇಲಿ ಹಾಳಾಗಿತ್ತು. 1 ವೀಕಿಂದ ತೊಗೋಬೇಕು ಅಂದ್ಕೊತಿದ್ದೆ, ಹೊರಗೆಲ್ಲೂ ಹೋಗಿರಲಿಲ್ಲ. ಸೊ ಹಾಗಾಗಿ ಹೇಗೂ ಕಾಣಿಸ್ತು, ಬೇಕಿತ್ತು ಅಂತೇಳಿ, ನೆನಪಿಗಿರುತ್ತೆ ಅಂತೇಳಿ ತೊಗೊಂಡು ಬಂದ್ವಿ. ಸೊ ಹಾಗೆ ಅಲ್ಲಿ ಚುರುಮುರಿ ಮಾಡ್ತಿದ್ರಲ್ಲ, ಅವ್ರನ್ನ ಕೇಳ್ತಾ ಇದ್ವಿ ಹೇಗೆ, ಏನು ಈ ದೇವಸ್ಥಾನ ಹೇಗಿತ್ತು ಅಂತೆಲ್ಲ. ಈಗ ತುಂಬಾ ಫೇಮಸ್ ಆಗಿದೆ, ತುಂಬ ಜನ ಬರ್ತಾರೆ ಅಂತ ಕೂಡ ಅವರು ಹೇಳ್ತಾಯಿದ್ರು. ಸೊ ನಿಹಾಲ್ಗೆ ಅವ್ನು ಟಾಯ್ಸ್ ತೊಗೊಂಡಿದ್ದೆ, ಅವನಿಗೆ ಸಿಕ್ಕಾಪಟ್ಟೆ ಖುಷಿ. ಸೊ ನೋಡಿದ್ರಲ್ಲ ಈ ವಿಡಿಯೋ ಹೇಗಿತ್ತು ಅಂತೇಳಿ. ಇದೊಂದು ಸ್ಮಾಲ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ನಿಮಗೆ ಈ ದೇವಸ್ಥಾನದ ಅಡ್ರೆಸ್ಸು ಹಾಗೆ ಟೈಮಿಂಗ್ಸ್ ಏನಾದರೂ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ನ ಚೆಕ್ ಮಾಡ್ಬೋದು ನೀವು. ಸೊ ನೋಡಿದ್ರಲ್ಲ ಇದೇ ಬಸ್ ಸ್ಟಾಪು. ಬಸ್ಗಳು ಕೂಡ ತುಂಬಾ ಓಡಾಡ್ತಾ ಇರುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.